ಏಯ್ ಡೋರ್ ನಾಕ್ ಮಾಡ್ಕೊಂಡ್ಬರ್ಬೇಕು ಅಂತ ಗೊತ್ತಾಗಲ್ವಾ ನಿಂಗೆ? ನಾಕೇನು ಮೇಡಮ್ ಇಂಕ್ ಮಾಡ್ಕೊಂಡೆ ಬರ್ತಿದ್ದೆ, ಅದ್ರ ವಿಷಯ ಹಂಗಿದೆ, ಅರ್ಜೆಂಟಾಗಿ ಹೇಳಕ್ಕೆ ಬಂದೆ ಮೇಡಮ್. ನೋಡು, ಅದೇನೇ ವಿಷಯ ಇದ್ರೂ ಆಮೇಲೆ ಮಾತಾಡೋಣ. ಈಗ ನನ್ನ ಪಾಡಿಗೆ ಬಿಟ್ಬಿಡು. ಅಯ್ಯೋ, ಆದರೆ ತುಂಬ ಇಂಪಾರ್ಟೆಂಟ್ ವಿಷಯ ಮೇಡಮ್. ನಾನು ಹೇಳ್ತಿದ್ದೀನಲ್ಲ, ನನಗೀಗ ಮೂಡಿಲ್ಲ. ಹೋಗು ನೀನು. ಯಾಕೆ ಮೇಡಮ್ ಒಂಥರ ಇದ್ದೀರಾ? ನಿಮ್ಮ ಮುಖದಲ್ಲಿ ಭಯ ಕಾಣ್ತಿದೆ. ಭಯನಾ? ನೋನು, ನಾನೇನು ಭಯ ಪಡ್ತಿಲ್ವಲ್ಲ. ಏನೋಪ್ಪ, ನನಗೆ ಕಾಣಿಸಿದ್ನ ಹೇಳ್ದೆ ಮ್ಯಾಮ್. ಈ ಮನೇಲಿ ಇನ್ನೂ ಕಾಣದೇ ಇರೋದು ಅದೇನೇನೇನೋ ನಡೀತಿದೆ. ಇರಲಿ ಬಿಡಿ ಮ್ಯಾಮ್. ರೂಪ ನಿಂತ್ಕೋ. ಹೇಳಿ ಮೇಡಮ್. ಏನೋ ಹೇಳಬೇಕು ಅಂತ ಬಂದಿಯಲ್ಲ, ಏನದು? ಅದೇ ಮ್ಯಾಮ್, ನೀವೇನೋ ಮೂಡಿಲ್ಲ ಅಂದ್ರಲ್ಲ. ಇರಲಿ ಬಿಡಿ, ಆಮೇಲೆ ಹೇಳ್ತೀನಿ. ಬಾಯ್ಲಿ. ಹಾಂ ಮ್ಯಾಮ್, ಹೇಳಿ. ಇಲ್ಲ ಅಂದಿದ್ದು ನಾನೇ, ಈಗ ನಾನೇ ಕೇಳ್ತಿದ್ದೀನಲ್ವಾ, ಅದೇನು ಅಂತ ಹೇಳು. ಅದೇನೋ ಕಾಣದೇ ಇರೋದೇನೋ ನಡೀತಿದೆ ಅಂತ ಹೇಳ್ದಲ್ಲ, ಏನದು? ಆದರೆ ಹೇಗೆ ಹೇಳಬೇಕಂತ ಗೊತ್ತಾಗ್ತಿಲ್ಲ ಮ್ಯಾಮ್. ನಾನು ಹೇಳಿದ್ರೆ ಯಾರೂ ನಂಬಲ್ಲ. ನಾನು ಕಾಣಿಸಿರೋದನ್ನ ಹೇಳ್ತಿದ್ದೀನಿ. ಏನು ಗೊತ್ತಾ ಮ್ಯಾಮ್, ನೀವು ಹೊರಗಡೆ ಹೋಗಿದ್ರಲ್ಲ, ಅವಾಗ ನಿಮ್ಮ ರೂಮಲ್ಲಿ ಏನೋ ಒಂಥರ ಸೌಂಡು. ನಾನು ಅಂತರ ಮ್ಯಾಮ್ ಹೊರಗಿದ್ದಾರೆ, ಯಾರು ರೂಮ್ ಒಳಗೆ ಸೌಂಡ್ ಮಾಡ್ತಿದ್ದಾರೆ ಅಂತ ಹೋಗಿ ನೋಡಿದೆ. ಯಾರೂ ಇಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ನನ್ನ ಪಾಡಿಗೆ ನಾನು ಹೊರಗೆ ಕುತ್ಕೊಂಡು ಮೊಬೈಲಲ್ಲಿ ರೀಲ್ಸ್ ನೋಡ್ತಾ ಇದ್ದೆ. ನೋಡಿದ್ರೆ ಸಡನ್ ಆಗಿ ನಿಮ್ಮ ವಾಯ್ಸು. ನನ್ನ ವಾಯ್ಸಾ? ಏನು ಸೌಂಡು? ಅದೇನೇನೋ ಹಾಡು ಮೇಡಮ್. ಅದ್ಯಾವ ಹಾಡು? ಹಾಂ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ. ಅಂತ ಹಾಡೆಲ್ಲ ಬರ್ತಿತ್ತು ಮ್ಯಾಮ್, ಸೇಮ್ ನಿಮ್ಮ ವಾಯ್ಸಲ್ಲೇ. ನಂಗೆ ತುಂಬ ಭಯ ಆಯಿತು ಮ್ಯಾಮ್, ಅದಕ್ಕೆ ರೂಮ್ಗೆ ಹೋಗೇ ಇಲ್ಲ. ಏನೋ ನಿಮ್ಗೆ ಹೇಳೋಣ ಅಂತ ಅನ್ನಿಸ್ತು, ಅದಕ್ಕೆ ಬಂದೆ ಮ್ಯಾಮ್, ಅಷ್ಟೇ. ಈ ವಿಷಯನ ಬೇರೆ ಯಾರಿಗಾದ್ರೂ ಹೇಳಿದ್ರೆ ನಂಬ್ತಾರ? ನೀವೇ ಹೇಳಿ. ಅದಕ್ಕೆ ನಿಮ್ಗೆ ಹೇಳಕ್ಕೆ ಬಂದೆ. ಹಾಂ, ಹೌದು, ಯಾರೂ ನಂಬಲ್ಲ. ನೀನು ಯಾರ ಹತ್ರನೂ ಹೇಳೋಕ್ಕೂ ಹೋಗ್ಬೇಡ, ಹೋಗು. ಸರಿ ಮ್ಯಾಮ್, ಹುಷಾರು. ಸರ್, ನೀವು ಫ್ರೀ ಇದ್ರೆ 2 ಮಿನಿಟ್ಸ್ ಮಾತಾಡ್ಬೋದಾ? ಫ್ರೀ ಇದೀನಿ ಅಂತ ಯಾರೂ ಹೇಳಲ್ಲ ರೀ. ಬ್ಯುಸಿ ಇಲ್ಲದೆ ಇದ್ದರೂ ಬ್ಯುಸಿ ಇದ್ದೀವಿ ಅನ್ನೋ ಥರನೇ ತೋರಿಸ್ಕೋತಾರೆ. ಬಟ್ ಸ್ಟಿಲ್ ನಿಮಗೋಸ್ಕರ 5 ನಿಮಿಷ ನಾನು ಟೈಮ್ ಕೊಡ್ತೀನಿ, ಹೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಮೊದಲಿಗೆ ನಿಮಗೆ ಕಂಗ್ರ್ಯಾಟ್ಸ್ ಹೇಳಬೇಕು. ನಿಮ್ಮ ಕಂಪ್ನಿ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಾಫಿಟ್ ಮಾಡೋಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಸರ್, ನಿಜ ಹೇಳ್ತೀನಿ, ನಿಮ್ಮಂಥ ಡೆಡಿಕೇಟೆಡ್ ಬಿಸ್ನೆಸ್ ಮ್ಯಾನ್ ಇರೋದ್ರಿಂದನೇ ಈ ಸಾಧನೆ ಸಾಧ್ಯ ಆಗಿದ್ದು. ಸಾರಿ, ಇದನ್ನು ನಾನು ಒಪ್ಪಲ್ಲ. ಒಬ್ಬ ಮನುಷ್ಯ ಸಾಧನೆ ಮಾಡಿದ್ದಾನೆ ಅಂದರೆ ಅದು ಒಬ್ಬನಿಂದಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಅದರ ಹಿಂದೆ ತುಂಬ ಜನಗಳ ಶ್ರಮ ಇರುತ್ತೆ. ಸೊ ಈ ಕ್ರೆಡಿಟ್ಸ್ ಎಲ್ಲ ನನ್ನ ಟೀಮ್ಗೂ ಹೋಗಬೇಕು. ಅವರಿರಲಿಲ್ಲ ಅಂದರೆ ಡೆಫಿನೆಟ್ಲಿ ನಾನು ಇದನ್ನೆಲ್ಲ ಮಾಡೋಕ್ಕಾಗಲ್ಲ. ಇದರ ಜೊತೆಗೆ ಫ್ಯಾಮಿಲಿ ಸಪೋರ್ಟ್, ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಅಮ್ಮನ ಆಶೀರ್ವಾದ, ಜನಗಳ ಪ್ರೀತಿ ಇದೆಲ್ಲ ಇದ್ದು ಮಾಡಿದ ಮೇಲೆ ನಾನು ಒಬ್ಬನೇ ಮಾಡಿದೆ ಅಂತ ಹೇಗೆ ಹೇಳೋಕ್ಕಾಗತ್ತೆ? ಸರ್, ನಾನೇ ಮಾತು ಶುರು ಮಾಡಬೇಕು ಅಂತಿದ್ದೆ, ಅಷ್ಟರಲ್ಲಿ ನೀವು ಫ್ಯಾಮಿಲಿ ವಿಷಯ ತಗೊಂಡ್ರಿ. ಆ್ಯಕ್ಚುಲಿ ನಾನು ಕಾಲ್ ಮಾಡಿದ ವಿಷಯ ಏನಂದರೆ, ನಿಮ್ಮ ಸಾಧನೆ ಬಗ್ಗೆ ಜನಕ್ಕೆ ಇನ್ನಷ್ಟು ಮಾಹಿತಿ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ. ಜೊತೆಗೆ ನಿಮ್ಮನ್ನು ನೋಡಿ ಇನ್ನೊಂದಷ್ಟು ಜನ ನಿಮ್ಮನ್ನು ಸ್ಫೂರ್ತಿಯಾಗಿ ತಗೊಂಡು ಬೆಳಿಬೇಕು ಅನ್ನೋ ಕಾರಣದಿಂದ ನಮ್ಮ ಚಾನಲ್ನವರು ನಿಮ್ಮ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಬೇಕು ಅಂತ ಹೇಳ್ತಾನೆ ಇದ್ದಾರೆ ಸರ್. ನೀವು ಟೈಮ್ ಕೊಟ್ಟರೆ ನಿಮ್ಮ ಮನೆಗೆ ಬಂದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಮಾತಾಡಿಸಿ ನಿಮ್ಮ ಬಗ್ಗೆ ಇಂಟರ್ವ್ಯೂ ತೊಗೊಳ್ಳೋಣ ಅಂತಿದ್ದೀನಿ ಸರ್. ಡೆಫಿನೆಟ್ಲಿ, ಬಟ್ ಇವತ್ತು ಬೇಡ. ನೀವು ನಾಳೆ ಫಿಕ್ಸ್ ಮಾಡ್ಕೊಂಬನ್ನಿ, ಮನೇಲೂ ಎಲ್ಲರೂ ಸಿಗ್ತಾರೆ. ಜೊತೆಗೆ ನಿಮ್ಮ ಅರ್ಧಾಂಗಿ ಜೊತೆ ನಿಮ್ಮ ಬಗ್ಗೆ ತುಂಬ ಮಾತಾಡೋದಿದೆ ಸರ್. ನಿಜ, ಶಿ ಈಸ್ ಎವ್ರಿಥಿಂಗ್ ಟು ಮೀ.
ಆ್ಯಕ್ಚುಲಿ ಅವಳೇ ನನ್ನ ನಿಜವಾದ ಸ್ಫೂರ್ತಿ. ಅವಳಿರಲಿಲ್ಲ ಅಂದರೆ ನಾನು ಇಷ್ಟು ದೂರ ಬರೋದಕ್ಕಾಗ್ತಾಯಿರಲಿಲ್ಲ. ನೀವು ಇವತ್ತು ಫೋನ್ ಮಾಡಿ ನನ್ನ ಹತ್ರ ಮಾತಾಡ್ತಾ ಇರಲಿಲ್ಲ, ಇದು ಆಗ್ತಾಯಿರಲಿಲ್ಲ. ಸೊ ನನ್ನ ಗ್ರೋತಿನ ಕಂಪ್ಲೀಟ್ ಕ್ರೆಡಿಟು ನಾನು ಅವಳ ಪ್ರೀತಿ ಕೊಡ್ತೀನಿ. ನಿಜ ಸರ್, ನೀವು ಆಕಾಶದಷ್ಟು ಎತ್ತರ ಬೆಳೆದಿದ್ರು ಡೌನ್ ಟು ಅರ್ಥ ಇದ್ದೀರಾ. ಇದೇ ರೀಸನ್ಗೆ ನೀವು ಇನ್ನು ಮುಂದೆ ಬೆಳೀತಾನೆ ಇರ್ತೀರಾ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಾಳೆ ನಾನು ಮತ್ತೆ ನಮ್ಮ ಟೀಮ್ ನಿಮ್ಮ ಮನೆಗೆ ಬರ್ತಿದ್ದೀವಿ. ಓಕೆ, ಥ್ಯಾಂಕ್ ಯು. ವಾವ್ ಅಭಿ, ಒಂದು ನ್ಯೂಸ್ ಚಾನಲ್ ಅವರು ನಿಮ್ಮ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡ್ತಿದ್ದಾರೆ ಅಂದರೆ ದಟ್ಸ್ ಎ ಗ್ರೇಟ್ ಥಿಂಗ್ ಅಲ್ವಾ? ಅವ್ರು ಸುಮ್ಮನೆ ಹಾಗೆಲ್ಲ ಡಾಕ್ಯುಮೆಂಟ್ರಿ ಮಾಡಲ್ಲ. ಅದೊಂದು ದೊಡ್ಡ ವಿಷಯ ಏನಿದೆ ಅಂತ, ಇಟ್ಸ್ ಆಲ್ ಅಬೌಟ್ ಹಾರ್ಡ್ ವರ್ಕ್, ಡೆಡಿಕೇಶನ್, ಎಕ್ಸಿಕ್ಯೂಷನ್ ಅಷ್ಟೇ. ಶ್ರಮ ಇದ್ದರೆ ಫಲ ಇದ್ದೇ ಇರುತ್ತೆ. ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ನನಗಂತೂ ಈ ನ್ಯೂಸ್ ಕೇಳಿ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನನ್ನ ಕಡೆಯಿಂದನೂ ಕಂಗ್ರ್ಯಾಚುಲೇಷನ್ಸ್. ನಾಳೆ ಇಂಟರ್ವ್ಯೂರ್ ಬಂದಾಗ ಅವ್ರ ಮುಂದೆ ನಿಮ್ಮ ಬಗ್ಗೆ ಮಾತಾಡೋಕ್ಕೆ ನಂಗೆ ಹೆಮ್ಮೆ ಅನಿಸುತ್ತೆ. ಅದಕ್ಕೆ ಡಬಲ್ ಖುಷಿ ಆಗ್ತಿದೆ. ಡಬಲ್ ಥ್ಯಾಂಕ್ ಯು. ಲೀಲಾ, ನನ್ನ ಗಂಡನ ಬಗ್ಗೆ ಮಾತಾಡೋದಕ್ಕೆ ನೀನು ಯಾರು? ನಿನಗೇನು ಹಕ್ಕಿದೆ ಅಂತ? ಅಕ್ಕ, ನಾನು ಅವ್ರ ಫ್ಯಾನು, ಅವ್ರ ಅಭಿಮಾನಿ. ಅವ್ರ ಮೇಲೆ ಅಭಿಮಾನ, ಸ್ನೇಹ, ಪ್ರೀತಿ, ಗೌರವ ಎಲ್ಲ ಇದೆ. ಏನಂದೆ? ಇನ್ನೊಂದ್ಸಲ ಹೇಳು. ಯಾಕೆ ಡಿಸ್ಟರ್ಬ್ ಆಗಿರೋ ಥರ ಕಾಣ್ತಿದ್ದೀರಲ್ಲ? ಹುಷಾರಿಲ್ವಾ? ಸರ್, ನಾನು ನಿಮ್ಮ ಫ್ಯಾನು. ನಿಮ್ಮ ಬಗ್ಗೆ ಮಾತಾಡೋಕ್ಕೆ ನಂಗೆ ಹಕ್ಕಿಲ್ವಾ? ಲೀಲಾ, ಮಾತಾಡಬೇಕು ಅಂತಿದ್ದಾಳೆ, ಮಾತಾಡಲಿ ಬಿಡು. ಅಲ್ಲ ಅಭಿ, ಅದು ಹೇಳ್ತಾ ಇದ್ದಾಳಲ್ಲ, ಖುಷಿಯಿಂದ ಮಾತಾಡ್ತೀನಿ ಅಂತ, ಮಾತಾಡಲಿ ಬಿಡು. ಆದರೆ ಅಭಿ ರಿಪೋರ್ಟರ್ ಹೇಳಿದ್ದು ಫ್ಯಾಮಿಲಿ ಮಾತಾಡಬೇಕು, ಹೆಂಡತಿ ಮಾತಾಡಬೇಕು ಅಂತ. ಆದರೆ ಇವಳೇ ನಮ್ಮ ಫ್ಯಾಮಿಲಿಯವಳ? ಸಾರಿ ಅಕ್ಕ. ಸಾರಿ ಸರ್, ನಾನು ಈ ಫ್ಯಾಮಿಲಿಯವಳಲ್ಲ. ನಾಳೆ ನ್ಯೂಸ್ ಅವ್ರು ಬರ್ತಿದ್ದಾರೆ. ಅವ್ರ ಮುಂದೆ ಪ್ರಾರ್ಥನನ ಏಜೆ ಹೆಂಡತಿಯಾಗಿ ನೋಡೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ಹೌದು, ಯಾವುದೇ ಕಾರಣಕ್ಕೂ ಅವಳು ಏಜೆ ಹೆಂಡತಿಯಾಗಿ ಕಾಣಿಸ್ಕೋಬಾರ್ದು. ನೀವು ಏನು ಬೇಕಾದರೂ ಮಾಡಿ, ಏಜೆ ಹೆಂಡತಿ ಸ್ಥಾನದಲ್ಲಿ ನಮ್ಮ ಅತ್ತೆ ಇರಬೇಕು. ಅಂದರೆ ನೀವು ಕಾಣಿಸ್ಕೋಬೇಕು. ಅದು ಹೇಗೆ ಸಾಧ್ಯ ಆಗುತ್ತೆ? ನಾನು ಹೋಗ್ಬಿಟ್ಟು ನಾನೇ ಏಜೆ ಹೆಂಡತಿ ಅಂತ ಹೇಳಿದ್ರೆ ನನ್ನ ಗಂಡಂಗೆ ಆಘಾತ ಆಗುತ್ತೆ. ಎಲ್ಲರ ಮುಂದೆ ನನ್ನ ಹೆಂಡತಿ ಸ್ಥಾನ ಕೊಡಿ ಅಂತ ಕೇಳ್ದಂಗಾಗುತ್ತೆ. ಅವ್ರ ದೃಷ್ಟಿಯಲ್ಲಿ ಮತ್ತೆ ನಾನು ಕೆಟ್ಟವಳಾಗ್ತೀನಿ, ಅವ್ರ ಕೋಪಕ್ಕೆ ಗುರಿ ಆಗ್ತೀನಿ. ಇದೆಲ್ಲ ಬೇಡ. ಇಲ್ಲ ಅತ್ತೆ, ಅದೆಲ್ಲ ಆಗಲ್ಲ. ನೀವು ಸುಮ್ಮನೆ ಓವರ್ ಥಿಂಕ್ ಮಾಡಬೇಡಿ. ಅದೇನೇ ಆದರೂ ನಾವಂತೂ ಇನ್ಯಾರೂ ನಮ್ಮ ಅತ್ತೆ ಅಂತ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹೌದು, ಅತ್ತೆ ಅನ್ನೋದು ಒಂದು ಪವಿತ್ರ ಸ್ಥಾನ. ನಾವು ಈ ಮನೆಗೆ ಬಂದಾಗಿಂದ ಒಳ್ಳೆ ಅತ್ತೆ ಬೇಕು, ಈಚೆಗೆ ಒಳ್ಳೆ ಹೆಂಡತಿ ಬೇಕು, ಈ ಮನೆಗೆ ಒಳ್ಳೆ ಸೊಸೆ ಬೇಕು ಅಂತ ಎಷ್ಟೆಲ್ಲ ಹೋರಾಟ ಮಾಡಿದ್ದೀವಿ. ಈಗ ಇಲ್ಲಿ ಬಂದು ನಿಂತಿದ್ದೀವಿ. ಈಗಂತ ಸಂದರ್ಭ ಬಂದಾಗ ನೀವು ಆಗಲ್ಲ ಅಂತ ಹೇಳ್ತಿದ್ದೀರಲ್ಲ, ನೀವು ಒಪ್ಕೊಳ್ಳೇಬೇಕು, ಎಲ್ಲರಿಗೂ ಗೊತ್ತಾಗ್ಲೇಬೇಕು. ಅಬ್ಬಾ ಪ್ಲೀಸ್, ನಂಗೆ ಟೆನ್ಷನ್ ಕೊಡ್ಬಿಡಿ, ನನ್ನ ಸ್ವಲ್ಪ ಬಿಟ್ಬಿಡಿ. ಅತ್ತೆ ಪ್ಲೀಸ್ ಕೂತ್ಕೊಳ್ಳಿ. ಅವಳು ಯಾರೋ ಹೊರಗಡೆಯಿಂದ ಬಂದಿರೋಳು, ಈ ಮನೆಗೆ ಸಂಬಂಧ ಇಲ್ಲದೆ ಇರೋಳು, ಪ್ರಪಂಚದ ಮುಂದೆ ನಿಂತು ನಾನು ಈ ಮನೆ ಯಜಮಾನಿ, ಏಜೆ ಹೆಂಡತಿ ಅಂತ ಹೇಳಿದ್ರೆ ಏನು ಅರ್ಥ ಆಗುತ್ತೆ? ನಿಮ್ಮ ಹಕ್ಕನ್ನ ಕಿತ್ಕೋತಿದ್ದಾಳೆ ಅಂತ ಅರ್ಥ. ನಿಮ್ಮ ಸೊಸೆಂದ್ರು ನಾವು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ನಿಮ್ಮ ಜೊತೆಲಿ ನಾವಿರ್ತೀವಿ. ಸಿಕ್ಕಿರೋ ಅವಕಾಶನ ಬಿಟ್ರೆ ಕೆಟ್ರಿ. ನೀವು ನಿಜವಾಗ್ಲೂ ತಾಳಿ ಕಟ್ಟಿಸ್ಕೊಂಡಿರೋರು. ಅಂತರ ಅತ್ತೆ ಆಯ್ಕೆ ಮಾಡಿರೋದು ನಿಮ್ಮನ್ನ, ಅವಳಲ್ಲ. ಹೌದು, ನೀವು ನಿಜ ಹೇಳ್ತಿದ್ದೀರಾ. ನಾಳೆ ಇಡೀ ಪ್ರಪಂಚದ ಮುಂದೆ ಆ ಪ್ರಾರ್ಥನಾ ನಾನೇ ಏಜೆ ಹೆಂಡತಿ ಅಂತ ಗುರುತಿಸ್ಕೋತಾಳೆ. ಅವಾಗ ನನ್ನ ಗಂಡನ ಭವಿಷ್ಯ ಏನಾಗಬಾರ್ದು. ನಾನಿದಕ್ಕೆ ಅವಕಾಶ ಮಾಡಿಕೊಡಲ್ಲ. ನಾಳೆ ಎಲ್ಲರ ಮುಂದೆ ನಾನೇ ಏಜೆ ಹೆಂಡತಿ ಅಂತ ಹೇಳ್ತೀನಿ. ನನ್ನ ಗಂಡಂಗೆ ತೊಂದರೆ ಆಗದಿರೋ ಥರ ನೋಡ್ಕೋತೀನಿ.
ಇದು ನನ್ನ ಕರ್ತವ್ಯ. ಅಭಿ ಹ್ಞೂ ಇಲ್ಲಿ ನೋಡು. ಏನಿದು? ನಾಳೆ ನಾನು ಫಸ್ಟ್ ಟೈಮ್ ಜನರ ಎದುರುಗಡೆ ಹೋಗ್ತಿದ್ದೀನಲ್ವಾ, ಅದಕ್ಕೆ ನೀನೇ ನನಗೆ ಸೀರೆ ಸೆಲೆಕ್ಟ್ ಮಾಡಬೇಕು. ನೀನು ಯಾವ ಸೀರೆ ಹೇಳ್ತೀಯೋ ನಾನು ಅದನ್ನೇ ಉಟ್ಕೊಳ್ತೀನಿ. ಅಂತರ ನಿಂಗೆ ಯಾವ್ದು ಇಷ್ಟನೋ ಅದನ್ನು ಹಾಕು. ಅಭಿ, ಅದೇನು ಗೊತ್ತಾ, ಹೆಣ್ಮಕ್ಳಿಗೆ ತಾವು ಹಾಕೊಳ್ಳೋ ಸೀರೆ, ಒಡವೆ, ನೈಲ್ ಪಾಲಿಶ್ ಎಲ್ಲ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಬಿಟ್ಟಿರ್ತಾರೆ. ಆದರೂ ತುಂಬ ಪ್ರೀತಿ ಮಾಡೋರು ಯಾವುದಾದ್ರೂ ಒಂದು ಸೀರೆ ಸೆಲೆಕ್ಟ್ ಮಾಡಿ ಅದನ್ನು ಹಾಕ್ಕೊಂಡಾಗ ಇನ್ನೂ ತುಂಬ ಖುಷಿ ಆಗುತ್ತೆ ಗೊತ್ತಾ. ಓಕೆ, ನಿನಗೆ ಖುಷಿ ಆಗುತ್ತೆ ಅನ್ನೋದ ಸರಿ. ಎಸ್. ನೀನು ಇದನ್ನ ಹಾಕು. ವಾವ್, ಥ್ಯಾಂಕ್ ಯು ಸೋ ಮಚ್ ಅಭಿ. ಇದು ನನ್ನ ಫೇವ್ರೆಟ್ ಕಲರು. ಅದಕ್ಕೆ ಅದನ್ನು ಹಾಕು ಅಂತ ಹೇಳಿದ್ದು. ನಾನು ನೀನು ಎಲ್ಲದರಲ್ಲೂ ಒಂದೇ ಥರ ಅಲ್ವಾ, ಅದಕ್ಕೆ ನಾವಿಬ್ರು ಬೆಸ್ಟ್ ಕಪಲ್ ಆಗಿರೋದು. ಥ್ಯಾಂಕ್ ಯು ಸೋ ಮಚ್. ಅವ್ನು ಯಾವನೋ ಊರಿಗೆಲ್ಲ ಬೆಂಕಿ ಹಚ್ಚಿ ಬೆಡ್ಶೀಟ್ ಹೊತ್ಕೊಂಡು ಮಲ್ಗದ್ನಂತೆ. ಹಂಗಾಯ್ತು ನಿನ್ನ ಕತೆ. ಜೋರು ನಿದ್ದೆ ಮಾಡ್ತಿದ್ಯಲ್ಲ, ಮಾಡು. ಇದೇ ನಿನ್ನ ನಿದ್ದೆಗೆ ಕೊನೆ ಕಾಲ. ಐ ವಿಶ್ ಯು ಆಲ್ ದ ಫೇಲ್ಯೂರ್ಸ್. ಗಾಡ್ ಬ್ಲೆಸ್ ಯು. ಅರ್ಚನೆ ಆಯ್ತು, ಇನ್ನು ದರ್ಶನ ಒಂದೇ ಬಾಕಿ. ಆಯ್ತೇನ್ರಿ? ಇಲ್ಲ, ನಾನು ಹೆದರ್ಕೊಂಡಲ್ಲ ಪುಟ್ಟಿ. ಪ್ಲಾನ್ ಗೊತ್ತಿರೋ ನೀವೆಷ್ಟಿದ್ರಿದ್ರೆ ಅಂದ್ಮೇಲೆ ಪ್ಲಾನ್ ಗೊತ್ತಿಲ್ಲದ್ರೆ ಪ್ರಾರ್ಥನೆ ಇನ್ನಿಷ್ಟಿದ್ರೆ ಬೇಡ. ಅದನ್ನ ಲೈವಲ್ಲಿ ನೋಡೋಣ. ಸರಿ ಕತ್ತೆ. ಯಾರೋ ನಗೋ ಥರ ಕೇಳಿಸ್ತಿದ್ಯಲ್ಲ, ಯಾರದು? ಇದು ನಾನು ಅಭಿ ಹತ್ರ ಸೆಲೆಕ್ಟ್ ಮಾಡಿಸ್ಕೊಂಬಂದಿದ್ದು ಸೀರೆ. ಅಲ್ಲೂ ಯಾರೋ ಇದೇ ಥರ ಸೀರೆ ಉಟ್ಕೊಂಡು ನಿಂತಿದಾರಲ್ಲ. ಈ ವಿಷಯ ಯಾರು ಗೊತ್ತಾಯ್ತು? ಯಾರಿರ್ಬೋದು? ಏನಾಯ್ತಂತ್ರ? ಅಭಿ ಅಂತರ್ನಾತ್ಮ, ಅಂತರ್ನಾತ್ಮ. ಅಂತರ ನೀನೇ ನನ್ನ ಕಣ್ಣು ಮುಂದೆ ಇದೆಯಾ, ನಿನ್ನ ಆತ್ಮ ಹೇಗೆ ಬರುತ್ತೆ? ಮಧ್ಯರಾತ್ರಿ ತಮಾಷೆ ಮಾಡ್ತಿದ್ಯಾ? ನಿಂದೇ ಆತ್ಮ ಹೇಗೆ ಬರುತ್ತೆ? ಇಲ್ಲ ಅಭಿ, ಅದು ತನ್ನ ಮುಖದಲ್ಲಿ ಕುಂಕುಮ ಕುಂಕುಮ ಕುಂಕುಮನ? ಎಲ್ಲಿದೆ ಕುಂಕುಮ?
ಕನ್ಸ್ಕಂಡ್ಯಾ? ಇಲ್ವಾ? ಮ್ಯಾಜಿಕ್ ಕಲರ್ ಕಾಣುತ್ತೆ ಕಾಣಕ್ಕಿಲ್ಲ. ಸಂಡೆ ಬಜಾರಲ್ಲಿ ಹುಡುಕೊಂಡು ಬಂದಿದ್ದೀನಿ. ಅಂತರ ಡೆಫಿನೆಟ್ಲಿ ನೀನು ಯಾವುದೋ ಕೆಟ್ಟ ಕನ್ಸ್ಕೊಂಡಿದ್ಯಾ ಅಷ್ಟೇ. ರಿಲ್ಯಾಕ್ಸ್ ಮಾಡು. ಇಲ್ಲ ಅಭಿ, ನಾನು ಅಲ್ಲಿ ಯಾವುದೋ ಹೆಂಗ್ಸ್ ನೋಡಿದೆ. ಇದೆಲ್ಲ ನಿನ್ನ ಭ್ರಮೆ ಅಷ್ಟೇ. ಇಲ್ಲಿ ಯಾರು ಬರ್ತಾರೆ? ದೆವ್ವ, ಭೂತ, ಪಿಶಾಚಿ ಇದೆಲ್ಲ ನಮ್ಮ ಕಲ್ಪನೆ ಅಷ್ಟೇ. ಏನೋ ಟೆನ್ಷನ್ನಲ್ಲಿದೆಯಾ ಅನ್ಸುತ್ತೆ. ನೀರು ಕುಡಿದು ಆರಾಮಾಗಿ ಮಲ್ಕೋ. ರಿಲ್ಯಾಕ್ಸ್. ಅಲ್ಲ ಅಭಿ, ಅಭಿ ಅಭಿ ನನ್ನ ಮಾತು ದೆವ್ವ ಭೂತ ಇಲ್ಲ ಅಂದರೆ ನನಗೆ ಕಾಣಿಸ್ಕೊಂಡಿದ್ದೇನು? ಅಭಿ ಆ ಸೀರೆನ ನನಗೆ ಸೆಲೆಕ್ಟ್ ಮಾಡಿದ್ದು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆ ಹೆಂಗಸು ಅದೇ ಥರದ ಸೀರೆ ಉಟ್ಕೊಂಡ್ಬಂದಿದ್ಲು. ಮತ್ತೆ ಯಾರದು? ಒಂಥರ ನಾವು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಅಭಿ ಒಂದು ನಿಮಿಷ ಬಂದೆ. ಅಭಿ ಈ ಸೀರಿಯಲ್ ಹೇಗೆ ಕಾಣಿಸ್ತಿದ್ದೀನಿ ಅಭಿ? ಒಂಥರ ಈ ಸೀರೆಲ್ಲ ನೀನು ಯಾವ ಬಟ್ಟೆ ಹಾಕಿದ್ರು ಚೆನ್ನಾಗಿ ಕಾಣಿಸ್ತಾ. ಹೌದಾ ಅಭಿ, ನಿಜವಾಗ್ಲೂ? ಎಸ್, ಆ್ಯಕ್ಚುಲಿ ಬ್ಯೂಟಿ ಅನ್ನೋದು ನೀನು ಹಾಕೋ ಬಟ್ಟೆಲೆಲ್ಲ ಇರೋದು ನಿನ್ನಲ್ಲಿ. ಅದು ಅಲ್ಲದೆ ನಿನ್ನ ಮನಸ್ಸಲ್ಲಿರುವಂಥ ಒಳ್ಳೆತನ ಅಂದವಾಗಿ ಆಚೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಭಿ. ಆ್ಯಕ್ಚುಲಿ ನಾನು ನಿನ್ನ ಹತ್ರ ಒಂದು ಕ್ವಶನ್ ಕೇಳಬೇಕಿತ್ತು. ನೀನು ನನಗೆ ಈ ಸೀರೆ ಸೆಲೆಕ್ಟ್ ಮಾಡಿದ್ದು ಬೇರೆ ಯಾರ ಹತ್ರ ಆದರೂ ಡಿಸ್ಕಸ್ ಮಾಡಿದ್ಯಾ? ಅಫ್ಕೋರ್ಸ್ ನಾಟ್. ನಾನು ಯಾಕೆ ಈ ವಿಷಯ ಬೇರೆಯವ್ರ ಹತ್ರ ಡಿಸ್ಕಸ್ ಮಾಡಲಿ? ವಾವ್ ಮೇಡಮ್, ಈ ಸೀರಿಯಲ್ ನೀವು ತುಂಬ ಸಖತ್ತಾಗಿ ಕಾಣಿಸ್ತಿದ್ದೀರಿ ಮೇಡಮ್. ಈ ಸೀರಿಯಲ್ ನೋಡ್ತಾ ಇದ್ರೆ ಈ ಸೀರಿಯಲ್ ಒಂದ್ಸಲ ನಾನು ಹುಡ್ಕೋಬೇಕಂತ ಅನಿಸ್ತಿದೆ ಮೇಡಮ್. ನಿನಗೆ ಬೇರೆ ಏನೋ ಬೆಟರ್ ಆಸೆ ಬರ್ತಾ ಇಲ್ವಾ? ಸರ್ ಅದು ಸೀರೆ ವಿಷಯ ಅಲ್ಲ ಸರ್, ಬ್ಯೂಟಿ ವಿಷಯ. ಗಂಡಸರು ಬ್ಯೂಟಿ ಅಂತ ಆ ಥರ ಎಲ್ಲ ಉಟ್ಕೊಂಡ್ರೆ ತುಂಬ ಚೂಟಿಯಾಗಿದೆಯಾ ಅಂತ ಬೇರೆ ಬೇರೆ ಥರ ಮಾತಾಡ್ತಾರೆ. ಬೇಕಾ ನಿಂಗದು? ಬೇಡ ಸರ್. ಸರ್ ಇನ್ನೊಂದು ವಿಷಯ, ನೀವು ನಿಮ್ಮ ಫಸ್ಟ್ ಆ್ಯನಿವರ್ಸರಿಗೆ ಮೇಡಮ್ಗೆ ಇದೇ ಕಲರ್ ಸೀರೆ ಕೊಡಿಸಿದ್ರಿ ಅಲ್ವಾ? ವಾವ್, ನಿನಗೆ ಹೇಗಿದೆಲ್ಲ ನೆನಪಿದೆ? ಯಾರೇ ಆಗಲಿ ಕನ್ನ ಹಾಕಿದ ದಿನಗಳನ್ನು ಮರಿಬೋದು, ಅಂಥದ್ರಲ್ಲಿ ನೀವು ನಂಗೆ ಅನ್ನ ಹಾಕಿದ್ದೀರಾ. ಹಾಗಾಗಿ ಪ್ರತಿದಿನ ಪ್ರತಿ ಕ್ಷಣನೂ ನನಗೆ ನೆನಪಿದೆ. ಆವತ್ತೇ ಸರ್ ಮೇಡಮ್ ಇದೇ ಕಲರ್ ಸೀರೆ ಉಟ್ಕೊಂಡು ಮನೆ ಬಿಟ್ಟು ಹೋಗಿದ್ದು. ಅದಾದ್ಮೇಲೆ ಅವರು ವಾಪಸ್ ಬರಲೇ ಇಲ್ಲ. ಎಮೋಷನಲ್ ಆಗ್ಬಿಟ್ಟ. ಈ ಮನೆ ಮೇಲೆ ಅವನಿಗಿರೋ ಪ್ರೀತಿ ಗೌರವ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಅಲ್ವಾ ಅಂತರ? ಅಂತರ ಅಂತರ ಏನು ಯೋಚನೆ ಮಾಡ್ತಿದ್ಯಾ? ಅದೇ ಅಭಿ, ತುಂಬ ಎಮೋಷ್ನಲ್ ಆಗಿಬಿಟ್ರು. ಫೈನ್, ನಾ ಹೊಡ್ತೀನಿ. ಹಲೋ. ಹಾಯ್ ಮ್ಯಾಮ್, ಹವ್ ಆರ್ ಯು? ಯಾರಿದು? ನಾನು ಮ್ಯಾಮ್ ಆ್ಯಂಕರ್ ಅನುಶ್ರೀ. ಹಾಂ, ಅನುಶ್ರೀನಾ? ಅವ್ರ ಫ್ಯಾನ್ ಧನುಶ್ರೀ. ನೀವೇ ಅಲ್ವಾ ನನ್ನ ಇಂಟರ್ವ್ಯೂ ತಗೋತೀನಿ ಅಂತ ಹೇಳಿದ್ದು? ಮ್ಯಾಮ್, ನಿಮ್ಮ ಇಂಟರ್ವ್ಯೂ ತಗೊಳ್ಳೋದಲ್ಲ, ಅದೊಂಥರ ತಪಸ್ಸು. ಸುಮ್ಮನೆ ಬೇಕಾದವ್ರಿಗೆಲ್ಲ ನಿಮ್ಮ ಇಂಟರ್ವ್ಯೂ ಸಿಗಲ್ಲ. ನೀವು ಕಾಲ್ ರಿಸೀವ್ ಮಾಡೋದೇ ಹೆಚ್ಚು ಅಂದಮೇಲೆ ಇಂಟರ್ವ್ಯೂ ಕೊಡ್ತಿದ್ದೀರಾ ಅಂದರೆ ಐ ಆಮ್ ಸೋ ಹ್ಯಾಪಿ. ಪರವಾಗಿಲ್ವೇ, ನಮಗೂ ಒಂದು ರೇಂಜ್ ಇದೆ. ಹಾಂ, ಹೇಳಿದ್ದನುಶ್ರೀ. ಅದೇ ಮ್ಯಾಮ್, ನಿಮ್ಮ ಇಂಟರ್ವ್ಯೂ ತಗೊಳ್ಳೋಕ್ಕೆ ನಾನು ನಮ್ಮ ಕ್ಯಾಮ್ರಾಮ್ಯಾನ್ ಬಂದಿದ್ದೀವಿ. ಬನ್ನಿ, ನಾನು ಇಲ್ಲೇ ಹೊರಗಡೆ ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಬನ್ನಿ ಬನ್ನಿ. ಮ್ಯಾಮ್, ಅದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀವಿ, ಅದಕ್ಕೆ ಫೋನ್ ಮಾಡಿದೆ. ಡಿಫ್ರೆಂಟಾಗಾ? ವೆರಿ ಗುಡ್ ವೆರಿ ಗುಡ್. ಎಲ್ಲಿದ್ದೀರಾ ಹೇಳಿ?
ಮ್ಯಾಮ್ ಇಲ್ಲೇ ಇದ್ದೀವಿ. ಓ ನೀವೇನದು? ಬಂದೆ ಬಂದೆ. ಇಷ್ಟು ದಿನ ಬಕ್ರಾಗಳನ್ನ ನಾವು ಹುಡ್ಕೊಂಡು ಹೋಗ್ತಿದ್ವಿ. ಫಾರ್ ಎ ಚೇಂಜ್ ಬಕ್ರ ನಮ್ಮನ್ನು ಹುಡ್ಕೊಂಡು ಬರ್ತಿದೆ. ಹಾಯ್ ಮ್ಯಾಮ್. ವಾವ್ ಮ್ಯಾಮ್, ಯು ಲುಕಿಂಗ್ ಆಸಮ್. ಮೈಗೆಲ್ಲ ಏನು ಹಾಕ್ತೀರಾ ಮ್ಯಾಮ್ ನೀವು? ಮ್ಯಾಮ್ ನನ್ನ ಕ್ಯಾಮ್ರಾ ಪರ್ಸನ್ ಜೇಮ್ಸ್ ಕೆಮೆರಾನ್ ಅಂತ. ನೀವೇನು ಅನ್ಕೊಂಡಿಲ್ಲ ಅಂದ್ರೆ ಒಂದು ಮಾತು ಕೇಳ. ಪರವಾಗಿಲ್ಲ ಕೇಳಿ. ಮೇಡಮ್ ನೀವು ಸ್ನಾನ ಮಾಡ್ಬೇಕಾರೆ ಸೋಪ್ ಹಾಕಲ್ಲ, ಶಾಂಪೂ ಹಾಕಲ್ಲ, ಕಂಡೀಷ್ನರ್ ಹಾಕಲ್ಲ, ಫೇಸ್ ವಾಶು ಹಾಕಲ್ಲ. ನೀವು ಹಾಕೋದು 100 ವ್ಯಾಟ್ LED ಬಲ್ಬು ಮೇಡಮ್. ಬೇಕಿದ್ರೆ ಬೆಡ್ಸ್ ಕಟ್ಟಿ ನಾನೇ ವಿನ್ ಆಗೋದು. ಹೇಳಿ ನೋಡೋಣ. ಏನು ಬಲ್ಬಲ್ ಸ್ನಾನನ? ಹೌದು, ಇಲ್ಲಾಂದ್ರೆ ಇಷ್ಟು ಒಳ್ಳೆ ಹೆಂಗ್ ಸಾಧ್ಯ ಹೇಳಿ? ನೀವು ಹೇಳ್ದಷ್ಟೇನು ನಾನೇನು ಬೆಳಗಿಲ್ಲ ಬಿಡಿ. ಮ್ಯಾಮ್ ಸೀರಿಯಸ್ಲಿ ಮದರ್ ಪ್ರಾಮಿಸ್, ನನಗೆ ಜಲಸ್ ಆಗ್ತಾ ಇದೆ, ಅಷ್ಟು ಚೆನ್ನಾಗಿದ್ದೀರಾ. ನೀವು ನನ್ನನ್ನು ತುಂಬ ಹೊಗಳ್ತಿದ್ದೀರಪ್ಪ. ಮೇಡಮ್ ನಿಮ್ಮನ್ನ ಇಷ್ಟ ತುರಿನ ನೋಡ್ತೀವಿ ಅಂತ ಅನ್ಕೊಂಡೇ ಇರಲಿಲ್ಲ ಮೇಡಮ್. ಮೊದಲೇ ದೊಡ್ಡ ಬಿಸ್ನೆಸ್ ಸೆಲೆಬ್ರಿಟಿ ಮ್ಯಾಗ್ನೆಟ್ AJ ಸರ್ ಅವರ ವೈಫ್ ನೀವು. ನೀವೇನಾದ್ರು ಆಚೆ ಬರ್ತೀರಾ ಅಂದರೆ ಮಿನಿಮಮ್ 10 ಜನ ಬೌನ್ಸರ್ಸ್ ಇರ್ತಾರೆ, 2 ಗನ್ಮ್ಯಾನ್ ಇರ್ತಾರೆ ಅನ್ಕೊಂಡಿದ್ವಿ. ನೀವೇನು ಮೇಡಮ್ ಇಷ್ಟೊಂದು ಸಿಂಪಲ್ ಆಗಿದ್ದೀರಾ? ಅಂದಾಗೆ ಇಂಟರ್ವ್ಯೂನ ಮನೇಲಿ ಮಾಡೋದು ಬೇಡ, ಹೊರಗಡೆ ಮಾಡೋಣ ಅಂತಿದ್ದೀವಿ. ನಮ್ಮದೇ ರೆಸ್ಟೋರೆಂಟ್ಸ್ ಇದೆ, ರೆಸಾರ್ಟ್ಸ್ ಇದೆ, ಹೋಟೆಲ್ ಇದೆ, ಎಲ್ಲಿ ಬೇಕಾದರೂ ಮಾಡೋಣ. ಹಾಗಲ್ಲ ಮ್ಯಾಮ್, ಒಳಗಾದರೆ ಸ್ಟಡಿ ಇರಬೇಕು. ಅದ್ರ ಬದಲು ಕಾರಲ್ಲೇ ಇಂಟರ್ವ್ಯೂ ಮಾಡೋಣ. ಎಷ್ಟೋ ಜನ ಸೆಲೆಬ್ರಿಟಿ ಆ್ಯಕ್ಟರ್ಸ್ಗಳು ಕಾರಲ್ಲೇ ಇಂಟರ್ವ್ಯೂ ಕೊಡ್ತಿರ್ತಾರೆ, ಆ ಥರ. ಹೌದಾ? ಹಾಗಾದರೆ ಓಕೆ. ಬನ್ನಿ ಮ್ಯಾಮ್, ನಮ್ಮ ಗಾಡಿನೇ ಇದೆ. ಸರಿ ನಡಿ.